ಮೆಹುಲ್ ಅವರ ಅಂಗಡಿಯಲ್ಲಿ ಪ್ರತಿದಿನ ಕಳ್ಳತನವಾಗುತ್ತಿರುತ್ತದೆ. ಇದರ ಕುರಿತಾಗಿ ಒಂದು ದಿನ ಮೆಹುಲ್ಗೆ ಕರೆ ಬರುತ್ತದೆ ಕಳ್ಳತನವಾಗಿರುತ್ತದೆ ಎಂದು. ಈ ದಿನ ಕೂಡ ಕಳ್ಳತನವಾಗಿರುತ್ತದೆ. ಆದರೆ ಕಳ್ಳನನ್ನು ಹಿಡಿಯಲು ಸಾಧ್ಯವಾಗಿರುವುದಿಲ್ಲ. ಇದನ್ನು ತಿಳಿದ ಮೆಹುಲ್ ತಕ್ಷಣವೇ ಅಂಗಡಿಗೆ ಬಂದರು. ಅಂಗಡಿಗೆ ಬಂದು ದರೋಡೆಯ ಮುನ್ನ ಮತ್ತು ನಂತರದ ಸಿಸಿಟಿವಿ ವಿಡಿಯೋಗಳನ್ನು ವೀಕ್ಷಿಸುತ್ತಾರೆ. ಸಿಸಿಟಿವಿ ವಿಡಿಯೋ ಕವರೇಜ್ ಅನ್ನು ನೋಡುವುದರ ಮೂಲಕ ಇದರಲ್ಲಿ ಎಷ್ಟು ವಸ್ತುಗಳು ಕಳುವಾಗಿವೆ ಎಂದು ಊಹಿಸುತ್ತಿರುತ್ತಾರೆ. ಇದರಲ್ಲಿ 6 ವಸ್ತುಗಳು ಕಳ್ಳತನವಾಗಿರುತ್ತವೆ. ನಂತರ ಮೆಹುಲ್ ಕಳ್ಳತನದ ಇತರ 4 ದಿನಗಳ ವಿಡಿಯೋ ಕೂಡ ಪರಿಶೀಲಿಸುತ್ತಾರೆ. ನಂತರ ಕಳ್ಳನನ್ನು ಸೆರೆ ಹಿಡಿಯುವುದರಲ್ಲಿ ಯಶಸ್ವಿಯಾಗುತ್ತಾರೆ. ಒಂದು ದಿನ ಮೆಹುಲ್ ಕಾಡಿನ ಮಧ್ಯ ರಸ್ತೆಯಲ್ಲಿ ನಡೆದುಕೊಂಡು ಬರುತ್ತಿರುತ್ತಾನೆ. ಅವನನ್ನು ನೋಡಿದ ತೋಳಗಳು ತಿನ್ನಲು ಅವನನ್ನು ಹಿಂಬಾಲಿಸುತ್ತವೆ. ತೋಳಗಳನ್ನು ನೋಡಿ ಗಾಬರಿಗೊಂಡ ಮೆಹುಲ್ ಹೆದರಿಕೊಂಡು ಓಡುತ್ತಾ ಹೋಗಿ ಒಂದು ಬಂಗಲೆಯ ಮುಂದೆ ನಿಲ್ಲುತ್ತಾನೆ. ಆ ಬಂಗಲೆಯ ಮುಂದೆ 3 ಮಾರ್ಗಗಳಿದ್ದವು. ಅದರಲ್ಲಿ ಮೊದಲನೆಯದ್ದು ಮಮ್ಮಿಯನ್ನು ಹೊಂದಿರುವ ಗುಂಪಾಗಿತ್ತು. ಎರಡನೆಯದ್ದು ಮನುಷ್ಯರನ್ನು ತಿನ್ನಲು ಬಯಸುವ ಗುಂಪಾಗಿತ್ತು. ಮೂರನೆಯದ್ದು ಮನುಷ್ಯರ ರಕ್ತವನ್ನು ಪ್ರೀತಿಸುವ ಗುಂಪಾಗಿತ್ತು. ತೋಳಗಳಿಂದ ತಪ್ಪಿಸಿಕೊಳ್ಳಲು ಮೆಹುಲ್ ಯಾವ ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ಳುತ್ತಾನೆ? ಸ್ನೇಹಿತರೆ, ನಿಮಗೆ ಏನಾದರೂ ಉತ್ತರ ತಿಳಿದಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನ ಮೂಲಕ ನಿಮ್ಮ ಉತ್ತರವನ್ನು ತಿಳಿಸಿ. ತೋಳಗಳಿಂದ ತಪ್ಪಿಸಿಕೊಳ್ಳಲು ಮೆಹುಲ್ 3ನೇ ಮಾರ್ಗವನ್ನು ಆಯ್ಕೆ ಮಾಡುತ್ತಾನೆ. ಏಕೆಂದರೆ ಇದು ಹಗಲಿನ ಸಮಯವಾಗಿರುತ್ತದೆ. ರಕ್ತ ಪಿಶಾಚಿಗಳು ಹಗಲಿನ ಸಮಯದಲ್ಲಿ ಅಂದರೆ ಸೂರ್ಯನ ಬಿಸಿಲಿಗೆ ಹೊರಬರುವುದಿಲ್ಲ. ಹಾಗಾಗಿ